ತುಂಬ ಅಂದರೆ ತುಂಬ ಎಮೋಷ್ನಲ್ ಆಗಿತ್ತು ನಮ್ಮಿಬ್ಬರಿಗೂ ಹೆಸರು ಚೂಸ್ ಮಾಡುವಾಗ. ಬಿಕಾಸ್ ಒಂದು ಜೀವಕ್ಕೆ ಜನ್ಮ ಕೊಟ್ಟು ಆ ಜೀವಕ್ಕೆ ಒಂದು ಹೆಸರನ್ನ ಇಡೋದಿದೆ ಅಲ್ವಾ, ಅದು ಇಟ್ ವಾಸ್ ವೆರಿ ವೆರಿ ಎಮೋಷ್ನಲ್. ನಮ್ಮಿಬ್ಬರಿಗೂ ನಾವು ಹೆಸರು ಚೂಸ್ ಮಾಡಿ ಒಂದು ಟ್ರೆಡಿಷ್ನಲ್ ಆಗಿ ಮನೆಯವರೇ ಸೇರಿ ಒಂದು ನಾಮಕರಣ ಅಂತ ಮಾಡಿದ್ವಿ. ತುಂಬ ತುಂಬ ಶಾಸ್ತ್ರೋಕ್ತವಾಗಿ ಮನೆಯಲ್ಲಿ ದೊಡ್ಡವರು ಸೇರಿ ಮಾಡಿಸ್ಕೊಟ್ರು. ಸೊ ಆವಾಗ ಅಕ್ಕಿಯಲ್ಲಿ ಹೆಸರು ಬರೆದು ಇವರು ಕಿವಿಯಲ್ಲಿ ಮಗುಗೆ ಹೇಳುವಾಗ ನಾವಿಬ್ಬರು ಆಲ್ಮೋಸ್ಟ್ ಟಿಯರ್ಸಲ್ಲಿದ್ವಿ. ಒಂದು ಜೀವಕ್ಕೆ ನಾವು ಹೆಸರು ಇಡ್ತಾ ಇದ್ದೀವಿ, ಈ ಹೆಸರನ್ನ ಅದು ಮುಂದೆ ಯಾವ ರೀತಿ ಅದನ್ನು ತೊಗೊಂಡು ಹೋಗುತ್ತೆ, ಸೊ ನಾವು ಎಲ್ಲಿವರೆಗೂ ಇರ್ತೀವಿ ಗೊತ್ತಿಲ್ಲ. ಸೊ ಮುಂದಕ್ಕೆ ನಮ್ಮ ಮಗ ಬೆಳೆದು ದೊಡ್ಡವನಾಗಿ ಆ ಹೆಸರನ್ನ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾನೆ. ಸೊ ತುಂಬ ಚೆನ್ನಾಗಿ ಬೆಳೀಲಿ ಅಂತ ತುಂಬ ಮಿಕ್ಸ್ಡ್ ಎಮೋಷನ್ಸ್ ಇಟ್ ವಾಸ್. ಆ್ಯಂಡ್ ತುಂಬಾ ಖುಷಿ ಪಟ್ವಿ ನಾವಿಬ್ಬರು. ಇವ್ರು ತುಂಬ ಚೆನ್ನಾಗಿ ಹೇಳಿದ್ರು, ಅದ್ರ ಮೇಲೆ ನಾನು ಏನೇ ಹೇಳಿದ್ರು ಸರಿ ಹೋಗಲ್ಲ. ಬಿಕಾಸ್ ನಮ್ಮ ಮನೆಯಲ್ಲಿ ಅದೇ ಚರ್ಚೆ ಆಗಿರುತ್ತೆ. ನಾವಿಬ್ಬರು ಇಂಡಸ್ಟ್ರಿಯವರೇ ಆಗಿದ್ದು, ಸಾಕಷ್ಟು ಬಿಡುವಿನ ಸಮಯದಲ್ಲಿ ಕೂತ್ಕೊಂಡು ಇಂಡಸ್ಟ್ರಿ ಬಗ್ಗೆನೇ ಮಾತಾಡ್ತಿರ್ತೀವಿ. ಯಾಕೆ ಹೀಗಾಯಿತು, ಹೀಗಾಗಬಾರ್ದಿತ್ತಲ್ವಾ, ಅಥವಾ ಹೀಗೆ ನಡಿಬೇಕಿತ್ತಲ್ವಾ, ಅಥವಾ ಒಳ್ಳೆ ಸಿನಿಮಾಗಳು ಹಿಟ್ಟಾದಾಗ ಎಷ್ಟು ಒಳ್ಳೆಯ ವಿಷಯ ಅಲ್ವಾ ಇದು, ಹೊಸಬರ ಸಿನಿಮಾ ಹಿಟ್ ಆಗಿದೆ ಅಂತ. ಸೊ ತುಂಬ ಖುಷಿಯಾಗುತ್ತೆ. ಮತ್ತು ಈ ಥರ ಏನಾದರೂ ಆಗಬಾರ್ದಿರೋ ಅಂಥ ಘಟನೆಗಳು ನಡೆದಾಗ ಹೀಗೆ ಯಾಕಾಯಿತು ಅಂತ ಬೇಜಾರು ಮಾಡ್ಕೋತೀವಿ. ಸೊ ನಮ್ಮಿಬ್ಬರು ಡಿಸ್ಕಷನ್ ಅದೇ ಆಗಿರುತ್ತೆ. ಸೊ ಆದಷ್ಟು ನನ್ನ ಮಾತುಗಳನ್ನೂ ಕೂಡ ಸೇರಿಸಿ ಅವರೇ ಹೇಳಿದ್ದಾರೆ. ಸೊ ಹಾಗಾಗಿ ಅಷ್ಟೇ. ಇನ್ನೊಂದು ಮಾತು ಸೇರಿಸ್ಬೇಕು, ನಾನು ಮಗನ ನಾಮಕರಣ ಇದೆಲ್ಲ ಇದೆಯಲ್ಲ, ಇದು ನಮ್ಮ ಮನೆಯವರು, ನಮ್ಮ ಇಷ್ಟಪಡೋರು ಖುಷಿ ಪಡೋ ಸುದ್ದಿ, ರಾಜ್ಯ ಖುಷಿ ಪಡೋ ಸುದ್ದಿ ಅಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್. ಏನಂದರೆ ಎಲ್ರಿಗೂ ಅಂದರೆ ಪೇರೆಂಟ್ಹುಡ್ ಅನ್ನೋದು ಪ್ರತಿಯೊಬ್ಬ ಜೀವಿಗೂ ಸ್ಪೆಷಲ್. ಅದು ಮನುಷ್ಯರಾಗಿರಲಿ ಪ್ರಾಣಿ ಪಕ್ಷಿಗಳಿಗೂ ಪೇರೆಂಟ್ಹುಡ್ ಇಸ್ ಅ ಸ್ಪೆಷಲ್ ಒನ್. ಅದು ಒಂದು ದೊಡ್ಡ ರೋಲ್, ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಐ ವಿಶ್ ಪ್ರತಿಯೊಬ್ಬ ವ್ಯಕ್ತಿಗೆ ಇಂಥ ಒಂದು ಅನುಭವ ಜೀವನದಲ್ಲಿ ಸಿಗಬೇಕು ಅಂತ ಪ್ರಾರ್ಥಿಸ್ತೀನಿ, ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.